ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೂಲರಿ. ಇವತ್ತು ನಾನು ತುಂಬಾ ಬೇಸರ ಮತ್ತು ತೀವ್ರ ಆಕ್ರೋಶದಿಂದ ಕುಂತಿದ್ದೇನೆ. ನಮ್ಮ ಕರಾವಳಿಯ ಭಟ್ಕಳದಲ್ಲಿ ನಡೆದ ಆ ಒಂದು ಘಟನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಕೇವಲ 21 ವರ್ಷದ ಲಾವಣ್ಯ ಅನ್ನೋ ಒಬ್ಬ ನರ್ಸ್ ಕೆಲಸ ಮಾಡಿಕೊಂಡಿದ್ದ ಹೆಣ್ಣು ಮಗಳನ್ನು ಚೇತನ್ ಅನ್ನೋ ಒಬ್ಬ ರಾಕ್ಷಸ ಸಾರ್ವಜನಿಕ ರಸ್ತೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಇದನ್ನು ಕೇಳಿ ರಕ್ತ ಕುದಿಯುತ್ತೆ. ಈಗ ಆರೋಪಿ ಪೊಲೀಸರ ವಶದಲ್ಲಿದ್ದಾನೆ. ಆದರೆ ನಮಗೆ ಬೇಕಾಗಿರುವುದು ಕೇವಲ ಬಂಧನವಲ್ಲ. ಇಂತಹ ನರಹಂತಕನಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದ ಶಿಕ್ಷೆಯಾಗಬೇಕು. ಇಂತಹ ಘಟನೆಗಳು ಮತ್ತು ಇನ್ಯಾವತ್ತು ಆಗಬಾರದಂದ್ರೆ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ಸ್ನೇಹಿತರೆ, ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂತಹ ರಾಕ್ಷಸನಿಗೆ ಎಂತ ಶಿಕ್ಷೆ ಆಗಬೇಕು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಧ್ವನಿ ಅಡಗಬಾರದು. ನೆಂದ ರಾತ್ರಿ ರಸ್ತೆಯಲ್ಲಿ ರಕ್ತದೋಕುಳಿ ಕನಸುಗಳು ಕರಗಿ ಹೋಗಿವೆ. ಬದುಕಿನ ಬೆಂಕಿಯ ಆರಿ ಹೋಗಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಮಚ್ಚಿನ ಹೊಡೆತಕ್ಕೆ ಜೀವ ಹೋಯಿತು. ಪ್ರೀತಿಯ ಹೆಸರಿನಲ್ಲಿ ಕ್ರೌರ್ಯ ಮೆರೆದ ಈ ರಾಕ್ಷಸ ನ್ಯಾಯ ಬೇಕು, ನ್ಯಾಯ ಸಿಗಲೇಬೇಕು. ಇಂತಹ ಕೃತ್ಯಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಉತ್ತರ ಸಿಗಲೇಬೇಕು. ನಮ್ಮ ಧ್ವನಿ ಅಡಗಬಾರದು ನ್ಯಾಯ ಸಿಗುವವರೆಗೆ.